ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಆಸ್ಕ್ ಮೀ ಸಮಥಿಂಗ್ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತ. ನಿಜ ಸ್ನೇಹಿತರೆ, ಕನ್ನಡದ ವಾಕಿಂಗ್ ಸ್ಟಾರ್ ಯಶ್ ಇನ್ನು ಮುಂದೆ ಕೇವಲ ಸ್ಯಾಂಡಲ್ವುಡ್ ಸ್ಟಾರ್ ಅಲ್ಲ, ಬಾಲಿವುಡ್ ಸ್ಟಾರ್ ಕೂಡ ಅಲ್ಲ. ಯಶ್ ಇನ್ನು ಮುಂದೆ ಹಾಲಿವುಡ್ ಸ್ಟಾರ್. ನಿಜವಾಗಿಯೂ ಕೂಡ ಯಶ್ನ ಮುಂದಿನ ಗುರಿ ಮತ್ತು ಇಡ್ತಕ್ಕಂಥ ಹೆಜ್ಜೆಯನ್ನು ನೋಡಿದರೆ ಖಂಡಿತವಾಗಿಯೂ ಯಶ್ ಅವರು ಮುಂದೆ ಹಾಲಿವುಡ್ ಸ್ಟಾರ್ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ತೋರಿಸಿದ್ದಾರೆ. ಈಗಾಗಲೇ ಅವರ ಬರ್ತ್ಡೇ ಸಲುವಾಗಿ ಟಾಕ್ಸಿಕ್ ಫಿಲ್ಮ್ ಟೀಸರ್ ರಿಲೀಸ್ ಆಗಿ ಬಹಳಷ್ಟು ಯಶಸ್ವಿಯನ್ನು ಕಾಣ್ತಾ ಮುನ್ನುಗ್ತಾ ಇದೆ. ಬಿಡುಗಡೆಯಾದ ಕೇವಲ ಕೆಲವು ಗಂಟೆಗಳಲ್ಲಿ ಹಿಂದಿನ ಎಲ್ಲ ಫಿಲ್ಮ್ಗಳ ದಾಖಲೆಗಳನ್ನು ಮೀರಿ ಮುಂದೆ ಸಾಗ್ತಾ ಇದೆ. ಕೇವಲ ಎರಡು ದಿವಸದಲ್ಲಿ ಟಾಕ್ಸಿಕ್ ಫಿಲ್ಮ್ನ ಟೀಸರ್ 5 ಕೋಟಿಗಿಂತ ಹೆಚ್ಚು ವೀಕ್ಷಣೆಗಳನ್ನು ಪಡೆದು ಎಲ್ಲ ದಾಖಲೆಯನ್ನು ಮುರಿದು ಮುನ್ನುಗ್ತಾ ಇದೆ. ಹೌದು ವೀಕ್ಷಕರೇ, ಯಶ್ ಅವರ ಬರ್ತ್ಡೇಗೆ ಬಿಡುಗಡೆಯಾದಂಥ ಟೀಸರನ್ನು ನೀವೆಲ್ಲರೂ ಕೂಡ ನೋಡಿರ್ಬೋದು. ಏನು ಅದ್ಭುತವಾದಂಥ ನಿರೂಪಣೆ, ಏನು ಅದ್ಭುತವಾದಂಥ ಸೀನ್ಗಳು. ಇದನ್ನೆಲ್ಲ ನೋಡಿದರೆ ಖಂಡಿತವಾಗಿಯೂ ಇದೊಂದು ಯಾವುದೇ ಹಾಲಿವುಡ್ ಸಿನಿಮಾಗಿಂತ ಕಡಿಮೆ ಏನಿಲ್ಲ ಅಂತ ಹೇಳ್ಬೋದು. ಟೀಸರನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ ಅದರಲ್ಲಿ ಯಶ್ ಅವರ ಗೆಟಪ್ಪು, ಅವರ ಮ್ಯಾನರಿಸಮು, ವಾಕಿಂಗ್ ಸ್ಟೈಲು, ಡ್ರೆಸ್ ಸ್ಟೈಲು, ಸಿಗಾರ್ ಹಿಡಿದಿರ್ತಕ್ಕಂಥ ರೀತಿ, ಅವರು ಕ್ಲಬ್ ಒಳಗಡೆ ಎಂಟ್ರಿ ತಗೊಳ್ತಕ್ಕಂಥ ರೀತಿ, ಕ್ಲಬ್ ಒಳಗಡೆ ಸೆಟಪ್ಪು ಎಲ್ಲವನ್ನು ನೋಡಿದರೆ ಖಂಡಿತ ಇದು ಹಾಲಿವುಡ್ ಸಿನಿಮಾ ಅಂತಲೇ ಹೇಳ್ಬೋದು. ಯಶ್ ಅವರ ಮುಂದಿನ ಗುರಿ ಖಂಡಿತವಾಗಿಯೂ ಹಾಲಿವುಡ್ ಸಿನಿಮಾ. ಇನ್ನು ಮುಂದೆ ಅವರು ದೊಡ್ಡ ಪ್ರಮಾಣದ ಹಾಲಿವುಡ್ ಸಿನಿಮಾಗಳನ್ನು ಮಾಡ್ತಾರೆ ಅನ್ನೋದರಲ್ಲಿ ಯಾವುದೇ ಕೂಡ ಡೌಟ್ ಇಲ್ಲ. ಹಾಗಾಗಿ ಯಶ್ ಅವರು ಇನ್ನು ಮುಂದೆ ಕೇವಲ ಕನ್ನಡದ ಸ್ಯಾಂಡಲ್ವುಡ್ ಸ್ಟಾರ್ ಅಷ್ಟೇ ಅಲ್ಲ, ಬಾಲಿವುಡ್ ಸ್ಟಾರು ಅಷ್ಟೇ ಅಲ್ಲ, ಇನ್ನು ಜಗತ್ತಿಗೆ ಪರಿಚಯವಾಗ್ತಿರ್ತಕ್ಕಂಥ ಹಾಲಿವುಡ್ ಸ್ಟಾರ್ ಅಂತ ಖಂಡಿತವಾಗಿಯೂ ಹೇಳ್ಬೋದು. ಅದಕ್ಕಾಗಿಯೇ ಯಶ್ ಅವರು ಮುಂದಿನ ಆಲೋಚನೆಗಳನ್ನೇ ಇಟ್ಟುಕೊಂಡೇ ಇಷ್ಟೊಂದು ಸಮಯ ತೆಗೆದುಕೊಂಡು ಇಷ್ಟು ದೊಡ್ಡದಾದಂಥ ಪ್ರಾಜೆಕ್ಟನ್ನು ಕೈಗೆತ್ಕೊಂಡಿರೋದು. ಒಂದು ಸ್ವಲ್ಪ ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಈ ಸಿನಿಮಾ ತಯಾರಿಕೆಗೆ ಅವರು ಮಾಡಿಕೊಟ್ಟಂಥ ತಯಾರಿ ಹೇಗಿದೆ ಅಂತ, ಅವರು ಆಯ್ದುಕೊಂಡಂಥ ಸಬ್ಜೆಕ್ಟ್ ಯಾವುದಿದೆ ಅಂತ. ಕೇವಲ ಇದು ಕರ್ನಾಟಕ ಮತ್ತು ಇಂಡಿಯಾಗೆ ಅಷ್ಟೇ ಸೀಮಿತವಾದದ್ದಲ್ಲ, ಇಡೀ ಜಗತ್ತಿಗೆ ನನ್ನ ಪ್ರತಿಭೆಯನ್ನು, ನಮ್ಮ ಕನ್ನಡದ ಸ್ಯಾಂಡಲ್ವುಡ್ಡನ್ನು ಜಗತ್ತಿಗೆ ಪರಿಚಯಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಆಗಲಿ ಯೋಚನೆ ಮಾಡಿದ್ರು ಅನಿಸುತ್ತೆ. ಹಾಗಾಗಿ ಅವರು ಇಂಗ್ಲೀಷ್ ಬರವಣಿಗೆಯಲ್ಲಿ ಇದ್ದಂಥ ಟಾಕ್ಸಿಕ್ ಅಂತಕ್ಕಂಥ ಸಿನಿಮಾವನ್ನು ಹಾಲಿವುಡ್ ಲೆವೆಲಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತಲೇ ಬಿಡುಗಡೆಯಾದ ಕೇವಲ ಸಣ್ಣ ಟೀಸರ್ಗೆ ಇಷ್ಟೊಂದು ಜನಪ್ರಿಯತೆ ಸಿಗ್ತಾ ಇದೆ. ಹಾಗಾದರೆ ಇನ್ನು ಸಿನಿಮಾ ರಿಲೀಸ್ ಆದರೆ ಯಾವ ಪರಿ ಇದರ ಕ್ರೇಜ್ ಇರುತ್ತೆ, ಯಾವ ಪರಿ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಊಹೆ ಮಾಡ್ಕೊಳ್ಬೋದು. ಹಾಗಾಗಿ ಹಾಲಿವುಡ್ ಕಥೆಯನ್ನು ಹಾಕ್ಕೊಂಡಂಥ ಯಶ್ ಅವರ ಪ್ರಯತ್ನ ಖಂಡಿತವಾಗಿ ಯಶಸ್ವಿ ಆಗೇ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಕನ್ನಡಿಗರೆಲ್ಲರಿಗೂ, ಭಾರತೀಯರೆಲ್ಲರಿಗೂ ದೊಡ್ಡದಾದಂಥ ಹೆಮ್ಮೆಯ ವಿಷಯ, ನಾವೆಲ್ಲರೂ ಕೂಡ ಒಬ್ಬ ಹಾಲಿವುಡ್ ಸ್ಟಾರನ್ನು ಸದ್ಯದಲ್ಲೇ ಈ ಜಗತ್ತಿಗೆ ನೀಡ್ತಾ ಇದ್ದೀವಿ. ಮುಂದೆಯೂ ಕೂಡ ಯಶ್ ಅವರು ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡೋದರ ಮುಖಾಂತರ ದೊಡ್ಡ ಹಾಲಿವುಡ್ ಸ್ಟಾರ್ ಖಂಡಿತವಾಗಿ ಬೆಳೆದೇ ಬೆಳೀತಾರೆ. ನಮ್ಮೆಲ್ಲ ಕನ್ನಡಿಗರ ಮತ್ತು ಭಾರತೀಯರ ಆಶೀರ್ವಾದ, ಶುಭ ಹಾರೈಕೆ ಅವ್ರ ಜೊತೆ ಖಂಡಿತ ಇದ್ದೇ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಯಶ್ ಅವರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಆಲ್ ದಿ ಬೆಸ್ಟ್ ಹಾಲಿವುಡ್ ಸ್ಟಾರ್, ಸೂಪರ್ ಸ್ಟಾರ್ ಯಶ್.